ವಿನೋದ್ ರಾಜ್ ಅವರು ಮದುವೆನೇ ಆಗಿರಲಿಲ್ಲ ಅನ್ನೋ ಒಂಟಾಕಿತ್ತು. ಅದರಲ್ಲೇ ಕನ್ನಡಿಗರಿಗೆ ಖುಷಿ ಇದೆ ಅಂತ ಹೇಳಿದ್ರೆ ನೀವು ಮಾತಾಡ್ರಿ, ನಾನು ಏನು ಹೇಳಕ್ಕೆ. ನೇರವಾಗಿ ನೀವು ಉತ್ತರ ಕೊಡುವಂತ ವ್ಯಕ್ತಿ ಅಂದ್ರೆ ತಂದೆ ವಿಚಾರದಲ್ಲಿ ಮೌನವಾಗೋದ್ರ ಯಾರ್ಯಾರಿಗೂ ಹುಟ್ಟಿದವರು ಅಂತಾರೆ. ಮನಸ್ಸಿಗೆ ನೋವಾಗುವಂಗೆ ಚಿಚ್ಚಿ ಮಾತಾಡಕ್ಕೆ ಹೋಗ್ಬಿಟ್ರೆ ತಪ್ಪಾಗತ್ತೆ. ಭಗವಂತ ಮೆಚ್ಚೋದಿಲ್ಲ. ಅಮ್ಮವ್ರಿಗೆ ಏನಾದ್ರು ಸರ್ಕಾರದಿಂದ ಏನಾದ್ರು ನಿಮ್ಗೆ ಅನುಕೂಲ ಮಾಡ್ಕೊಡ್ತೀವಿ ಅಂತ ಏನಾದ್ರು ಕೇಳಿದ್ರ? ಅವ್ರ ಒಡೆತನದ ಭೂಮಿನಲ್ಲಿ ಅವರೇ ಒಡೆತಿಯಾಗಿ ಸಂತೋಷವಾಗಿರಲಿ. ಅಮ್ಮಂಗೆ ಎಲ್ಲೋ ಒಂದ್ ಕಡೆ ವಿನೋದ್ ರಾಜ್ ಪತ್ನಿ ಜೊತೆ ಇರೋದು ಇಷ್ಟ ಇರ್ಲಿಲ್ಲ. ಪತ್ನಿ ಜೊತೆ ಇರಕ್ಕೆ ಇಷ್ಟ ಇರಲಿ ಅಂದ್ರೆ ಮಗ ಹೇಗೆ ಬಂದ? ನಿಮ್ ಜೀವನದಲ್ಲಿ ತುಂಬಾ ತೊಂದರೆಗಳು ಕೊಟ್ಟಿದ್ದಾರೆ. ಹೊಟ್ಟೆಲಿ ಯಾರು ಹೊಟ್ಟೆಲಿ ಹುಟ್ಟಿ ಅಪ್ಪ ಅಮ್ಮ ಹೆಸರು ಹೇಳಕ್ ಗೊತ್ತಿಲ್ದಿರ ಯಾರೋ ಇಂಥವ್ರ ಈ ತರ ಕಿಂಡಲ್ ಮಾಡಕ್ ಜನ ಇದ್ದಾರೆ. ಇಂತ ಒಳ್ಳೆ ಮನ್ಸಿರುವಂತ ವಿನೋದ್ ರಾಜ್ ಅವರನ್ನ ಸೈಡ್ ಮಾಡಕ್ ಬಿಡ್ತಾ ಸ್ಯಾಂಡಲ್ವುಡ್ ನಿಮ್ಮನ್ನ? ಅವ್ರು ಸೈಡ್ ಮಾಡಿದ್ರು, ನಾವೇ ಸೈಡಲ್ಲಿ ನಿಂತ್ಬಿಟ್ರು ಅಂತ ನನಗೆ ಗೊತ್ತಿಲ್ಲ. ನಗುವಿನ ಹಿಂದೆ ನಾನಾ ಅರ್ಥಗಳು ಇದೆ. ನಿಮ್ ಜೀವನದಲ್ಲಿ ತುಂಬಾ ತೊಂದರೆಗಳು ಕೊಟ್ಟಿದ್ದಾರೆ. ಆಯ್ತು, ನಮ್ಗೊಂದು ಶೂಟ್ ಔಟ್ ಆಯ್ತು, ಕಾಪರ್ ಬುಲೆಟ್ ಹೊಡೆದು ಮೇಲೆ ಹೋಯ್ತು ಬುಲೆಟ್. ಕರೆದಾಗಿ ಏನ್ ಸಂದೇಶ ಕೊಡ್ತೀವಿ? ಏನೂ ಇಲ್ಲ, ಯಾರು ಯಾರು ನಮ್ಸ್ಬೇಕು. ಇದೇ ನನ್ನ ತಾಯಿಯ ಸಂದೇಶ. ವಿನೋದ್ ರಾಜ್ ಅವರು ಮದ್ವೆನೇ ಆಗಿರ್ಲಿಲ್ಲ ಅನ್ನೋ ಒಂಟಾಕಿತ್ತು. ಮದ್ವೆ ಆಗಿದ್ ವಿಚಾರ ಇಲ್ಲೂ ಕೂಡ ಹೊರಗಡೆ ಬಂದೇ ಇರ್ಲಿಲ್ಲ ಅನ್ನೋ ಟಾಕ್ ಆಯ್ತು. ಆದ್ರೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಮದ್ವೆ ಆಗಾದ್ಮೇಲೆ ದೂರ ದೂರ ಇದ್ದಾರೆ ಅನ್ನೋದು. ಏನ್ ಸರಿ ಈ ವಿಚಾರಗಳೆಲ್ಲ? ಏನೂ ಇಲ್ಲ, ಮದುವೆ ಆಗಿರೋದನ್ನ ಹೇಳುವಂತ ಪರಿಸ್ಥಿತಿಯಲ್ಲಿ ನಾವಿರ್ಲಿಲ್ಲ. ಯಾಕಂದ್ರೆ ಸುಮ್ಮನೆ ಅದನ್ನ ಇನ್ನೊಂದು ಸರಿ ಅದನ್ನ ದೊಡ್ಡದಾಗಿ ಇದು ಮಾಡ್ಕೊಂಡು ಹೋಗಿ ಯಾರು ಬಂದ್ರು ಯಾರು ಬರಲಿಲ್ಲ, ಯಾಕೆ ಬಂದ್ರು ಯಾಕೆ ಬರಲಿಲ್ಲ ಅನ್ನುವಂಥದ್ದು ಏನು ಇದು ಮಾಡಿದಿರ. ತಾಯಿಯವ್ರು ನೆಟ್ಟಿಗೆ ತಿರುಪತಿ ನಾನು ಒಂದು ಮದುವೆ ಮಾಡಿಸ್ಬಿಟ್ಟು ಸೆಟ್ಲ್ ಮಾಡಿ ಪಾಪ ಪಾಡಿಗೆ ಅವ್ರ ಪಾಡಿಗೆ ಚೆನ್ನೈ ತೋಟದಲ್ಲಿ ಅವ್ರನ್ನ ಇಟ್ಟು ಇರೋದ್ರಲ್ಲಿ ಅವ್ರ ಜೀವನ ಮಾಡಲಿ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಅದನ್ನು ಯೋಚನೆ ಮಾಡಿಬಿಟ್ಟು ತಾಯಿಯವ್ರು ಇದು ಮಾಡಿದ್ರು. ಯಾವುದೇ ಅಮ್ಮವ್ರಿಗೆ ಮುಖ್ಯವಾಗಿ ಅವ್ರಿಗೆ ಜೀವನದಲ್ಲಿ ಒಂದು ಒಂದು ವಿವಾದಾತ್ಮಕವಾದ್ದು ಅಥವಾ ಇನ್ನೇನಾದ್ರೂ ಹೇಳ್ತಿರೋ ಅದಕ್ಕೆ ಬೇರೆ ಹೆಸರಿಟ್ಟು ಅಂಥದ್ದು ಯಾವುದು ನನ್ನ ತಾಯಿಯವ್ರಿಗೆ ಇಷ್ಟ ಇರಲಿಲ್ಲ. ಕ್ಲೀನಾಗಿ ಮಗ ಅನ್ನುವಂಥ ಒಂದು ಓದಬೇಕು, ಸೊಸೆ ಅನ್ನುವಂಥ ನೋಡ್ಕೋಬೇಕು ಚೆನ್ನಾಗಿ, ಇಷ್ಟು ಅವ್ರಿಗಿತ್ತು. ಇದು ಈಚೆ ಕಡೆ ಬಂದಾಗ ಸುಮ್ಮನೆ ಏನು ಯಾಕೆ ನಮಗೆ ಇದಾಗಲಿಲ್ಲ ಅಥವಾ ಇನ್ನೊಂದು ಮತ್ತೊಂದು ಮಾತುಗಳು ಬರಬಾರ್ದು ಅನ್ನೋ ಉದ್ದೇಶ ಬಿಟ್ಟರೆ ಇನ್ನೇನು ಇರಲಿಲ್ಲ ಅಮ್ಮನಿಗೆ. ಅಮ್ಮಂಗೆ ಎಲ್ಲೋ ಒಂದ್ ಕಡೆ ವಿನೋದ್ ರಾಜ್ ಪತ್ನಿ ಜೊತೆ ಇರೋದು ಇಷ್ಟ ಇರ್ಲಿಲ್ಲ ಅನ್ನೋ ಸುದ್ದಿಗಳನ್ನ ಹರಿದಾಡ್ತು. ಒಂದು ಕ್ಲಾರಿಟಿ ಕೊಟ್ಬಿಡಿ. ಹೇಳ ನಿಮ್ಗೆ, ಪತ್ನಿ ಜೊತೆ ಇರಕ್ಕೆ ಇಷ್ಟ ಇರಲಿ ಅಂದ್ರೆ ಮಗ ಹೇಗೆ ಬಂದ ಅಲ್ವಾ? ಯಾಕೆ ಇಷ್ಟ ಇಲ್ಲ ಪತ್ನಿ ಜೊತೆ ಇರಕ್ಕೆ? ಏನಕ್ಕೆ ಇಷ್ಟ ಇಲ್ಲ? ಇದ್ದು ಒಂದು ಮಗನ್ ಕೊಟ್ಟು ಅವನು ಓದಿಸಿ ಅವನು ಚೆನ್ನಾಗಿ ಮಾಡಿ, ಇಲ್ಲಿ ನನ್ನ ತಾಯಿಯವ್ರು ಇಷ್ಟೊಂದು ಕಷ್ಟಪಟ್ಟು ಹಿಂಸೆ ಪಟ್ಟು ಅವ್ರ ಜೀವನದಲ್ಲಿ ವ್ಯವಸ್ಥೆಗಳು ಮಾಡಿದ್ದಾರೆ. ವ್ಯವಸ್ಥೆಗಳಲ್ಲಿ ವ್ಯವಹಾರಗಳು ಕಮ್ಮಿ ಅವ್ರದ್ದು. ಯಾವ ಪಿಕ್ಚರ್ಗಳು ನಮಗೇನು ಕೋಟಿ ರೂಪಾಯಿ ಬಾಚಿಲ್ ಕೊಡಲಿಲ್ಲ, ಕೆಲವು ಲಕ್ಷಗಳು ಅದರಲ್ಲಿ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಜೀವನ ಮಾಡಿದ್ವಿ. ನಾವು ಕಟ್ಕೊಂಡಿರೋ ಸಮಯದಲ್ಲಿ ನನಗೆ ಬಂದು 2ನೇ ಪಾತ್ರ 3ನೇ ಪಾತ್ರ ಕೇಳಿದ್ಬಿಡ್ತು. ಶ್ರೀ ಮಂಜುನಾಥದಲ್ಲಿ ನಾನು ಯಾವುದು ಒಂದು ಇದು ಪೋಷಕ ಪಾತ್ರದಲ್ಲೇ ಪಾತ್ರ ಮಾಡಿರೋದು. ಒಂದೇ ಮಾತ್ರ ಅದು ಹೀರೋ ಥರ ಇದ್ರೂ ಕೂಡ ಅದೊಂದು ಹೆಚ್ಚು ಕಡಿಮೆ ಪೋಷಕ ಪಾತ್ರನೇ. ಸ್ನೇಹಲೋಕನೂ ಒಂದು ಪೋಷಕ ಪಾತ್ರನೇ. ಅದರಲ್ಲೇ ಡ್ಯಾನ್ಸ್ ಅನ್ನುವಂಥ ಅಟ್ರಾಕ್ಟ್ ಆಗಿ ನನ್ನ ಅಭಿಮಾನಿಗಳು ಪ್ರೀತಿಯಿಂದ ಅದನ್ನ ನೋಡಿದ್ರು ಅಷ್ಟೇ. ಅದ್ರಲ್ಲಿ ಎಲ್ಲರೂ ಇದ್ದಾರೆ, ಅದು ಬರೀ ನನಗೋಸ್ಕರ ನೋಡಿದ್ರು ಅಂತ ನಾವ್ ಹೆಂಗ್ ಹೇಳಕ್ಕಾಗತ್ತೆ ಅಲ್ವಾ? ಹಾಗಾಗಿ ನನಗೂ ಅದ್ರದ್ದು ದುಡ್ಡಿನ ಸಂಪಾದನೆ ಪರಿಸ್ಥಿತಿ ತುಂಬಾ ಕಷ್ಟ ಆಯ್ತು. ಹಾಗೆ ಅಲ್ಲಿನೂ ಒಂದು ಆಸ್ತಿ ಇದೆ, ಇಲ್ಲಿನೂ ಒಂದು ಆಸ್ತಿ ಇದೆ. ಆ ಕಾಲಕ್ಕೆ ಆ ಆಸ್ತಿಯ ಒಂದು ಮೌಲ್ಯ ನಾವು ಅನ್ಕೊಂಡಷ್ಟು ಇರಲಿಲ್ಲ. ಸೊ ಅದನ್ನ ನಾವು ಕಾಯ್ಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿತ್ತು. ಇಲ್ಲ ನಾವಾದ್ರೂ ಅಲ್ಲಿ ಇರ್ಬೇಕಾದ್ರೆ ಇನ್ನೊಬ್ಬರಾದ್ರೂ ಇಲ್ಲಿ ಇರ್ಬೇಕಾಗಿತ್ತು. ಇಲ್ಲ ಅಂದಿದ್ರೆ ಇದೇನಾಗ್ಬಿಡೋದು, ಗಿಡ ಮರ ಇವತ್ತು ಏನ್ ಈ ತೋಟ ನೀವು ನೋಡ್ತಾ ಇದ್ದೀರಾ, ಇದಕ್ಕೆ ಒಂದು ಮೌಲ್ಯನ ನೀವು ಕಟ್ಬೋದು. ಇದೇ ಇದು ಬಾಡಿ ಒಣಗಿ ಬರಡಾಗಿ ಹೋಗ್ಬಿಟ್ಟಿದ್ರೆ ಇದ್ರ ವ್ಯಾಲ್ಯೂ ಏನು? ಅಲ್ಲಿವರೆಗೂ ನಮ್ಗೇನು ಚಿಕ್ಕ ಸಣ್ಣ ಪಟ್ಟ ಪಾತ್ರ ಏನು ಸಿಕ್ಕಿದ್ನ ನಾನು ಮಾಡ್ಕೊಂಬಂದೆ. ಆಮೇಲೆ ನನಗೂ ಅವಕಾಶ ಕಮ್ಮಿ ಆಯಿತು. ಈಗ ಇವ್ರುಗಳನ್ನ ನಾವು ಹೇಗೆ ಸಾಕಬೇಕು? ಯಾವುದೋ ಒಂದು ಜಾಗ ಸೇಲ್ ಮಾಡಬೇಕು, ಬ್ಯಾಂಕಲ್ಲಿ ಬಡ್ಡಿಗೆ ಹಾಕಬೇಕು, ಇವ್ರನ್ನ ಸಾಕಬೇಕು. ಇದನ್ನೆಲ್ಲ ನಾವು ಒಂದೊಂದು ಪಾಪ ಒಬ್ಬೊಬ್ರಿಗೆ ಹೋಗಿ ಅಪ್ಪ ಈ ಥರ ಪರಿಸ್ಥಿತಿ ಆಯಿತು, ನಾನು ಹಿಂಗೆ ಮಾಡಬೇಕು ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಎಷ್ಟು ಜನರಿಗೆ ಹೇಗೆ ಹೇಳಿ ಏನ ಇದು ಮಾಡೋಕ್ಕಾಗತ್ತೆ ಇವ್ರೆ? ಒಂದು. ಎರಡನೇದು, ಯಾರದೇ ಜೀವನದ ಈಗ ಅಮ್ಮವ್ರನ್ನ ನೀವು ಯೋಚನೆ ಮಾಡಿ, ಅಮ್ಮವ್ರಿಗೆ ಯಾರಾದರೂ ರೆಕಮೆಂಡ್ ಮಾಡಿ ಸಿನಿಮಾದಲ್ಲಿ ಚಾನ್ಸ್ ಕೊಡ್ಸಿದ್ರ? ಒಬ್ಬ ಮಗ ಹುಡ್ತಾನೆ ಲೀಲಾವತಿ ಅವ್ರಿಗೆ, ಅಯ್ಯಯ್ಯೋ ಲೀಲಾವತಿ ಅವ್ರಿಗೆ ಮಗ ಹುಟ್ಟಿದ್ದಾನೆ, ಒಂದು 2 ಲಕ್ಷ 3 ಲಕ್ಷ ಆದರೂ ಕೊಡ್ರಪ್ಪ, ಮಗನ ಅಮ್ಮ ಸಾಕಬೇಕು, ಅವ್ರ ಕೈಲಿ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಯಾರಾದರೂ ಜಾಸ್ತಿ ಸಂಬಳ ಕೊಟ್ಟಿದ್ದಾರೆ ಎಂ ಲೀಲಾವತಿ ಅವ್ರಿಗೆ? ಇಲ್ಲ. ಈಗ ಮಗ ಯುವರಾಜ್ ಏನಾದ್ರು ಸಿನಿಮಾ ಇಂಡಸ್ಟ್ರಿ ಇಲ್ಲ ರೀ,
ನಿಮ್ಮ ಕುಟುಂಬದ ಬಗ್ಗೆ ಒಂದ್ಸರಿ ನಮ್ಮ ವೀಕ್ಷಕರು ಪರಿಚಯ ಮಾಡ್ಕೊಟ್ಬಿಡಿ. ಸುಮ್ನೆ ಟ್ರೋಲ್ ಮಾಡ್ತಿರೋರ್ಗೆ, ಸುಮ್ನೆ ಸುಳ್ಳು ಸುದ್ದಿ ಹಬ್ಬಿಸ್ತಿರೋರ್ಗೆ ಒಂದ್ ಸ್ಪಷ್ಟ ಸಂದೇಶ ಹೋಗ್ಬಿಡ್ಲಿ. ಏನಿದೆ, ನನ್ನ ಹೆಂಡತಿ ಅನು ಅಂತ ಅಮ್ಮ, ಮಗ ಬಂದು ಯುವರಾಜ್ ಅಂತ, ಇನ್ನೇನ್ ಅವ್ರ ಅತ್ತೆ ಡಾಕ್ಟರ್ ಎಂ ಲೀಲಾವತಿ ಅವರು, ಇನ್ನೇನ್ ಅವ್ರಪ್ಪ ವಿನೋದ್ ರಾಜ್, ಇನ್ನೇನಿದೆ ಅಲ್ಲಿ. ಕಾಂಟ್ರವರ್ಸಿ ತುಂಬಾ ಕೇಳ್ಬಂತು ಈ ಜಾಗದ ವಿಚಾರದಲ್ಲಿ. ಸರ್ಕಾರ ಜಾಗನ ಇವರು ಒತ್ತುವರಿ ಮಾಡ್ಕೊಂಡ್ಬಿಟ್ರು. ಇಲ್ಲ ಇಲ್ಲ, ಅದೆಲ್ಲ ಇಲ್ಲಿ ಒತ್ತುವರಿ ನಾವು ಮಾಡಿಲ್ಲ. ಇಲ್ಲ, ಇದೆಲ್ಲ ಬಂದು ನೀಟಾಗಿ ಜನರಲ್ ಪ್ರಾಪರ್ಟಿ ಕರೆಕ್ಟ್ ಆಗಿದೆ. ಇದ್ರದ್ದು ಏನೂ ತೊಂದರೆ ಇಲ್ಲ ಅಪ್ಪಾಜಿ. ಇಲ್ಲಿ ಏನಾಯ್ತು, ಈ ಅರಣ್ಯ ಇಲಾಖೆದು ಒಂದು ಪ್ರಾಬ್ಲಮ್ ಇತ್ತು 2006, 2005, 4, 5ರಲ್ಲಿ. ಆ ಅರಣ್ಯ ಇಲಾಖೆ ಏನಾಗ್ತಾ ಇದೆ, 998 ಎಕರೆನು 16 ಗುಂಟೆ. ನೋಟ್ ಮಾಡ್ಕೊಳ್ಳಿ, ನಾನು ಇದು ಎಕ್ಸಾಕ್ಟ್ 998 ಎಕರೆ 16 ಗುಂಟೆ ಅರಣ್ಯ ಅಂತಂತ ಹೇಳ್ಬಿಟ್ಟು ಬಂದ್ಬಿಟ್ರು. ಅವ್ರಿಗೆ ನೋಟಿಸ್ ಒಂದು ಕೊಡೋದು, ಆಮೇಲೆ ನೀವು ಅಕ್ರಮವಾಗಿ ಇದು ಮಾಡಿದ್ದೀರಾ ಅಂತಂತ ಹೇಳ್ಬಿಟ್ಟು ಅದು ಇದ್ರ ಥರ ಕೊಟ್ಬಿಟ್ರು ಅವ್ರ ಮೇಲೆ. ಈ ಹಿಂದಿನ 5 ವರ್ಷ ಅವಧಿನಲ್ಲಿ BJPಗೂ ಮುಂಚಿನ ಸರ್ಕಾರ ಕಾಂಗ್ರೆಸ್ ಇತ್ತಲ್ವ, ಆವಾಗಲೇ DB ಜಯಚಂದ್ರ ಅವರು ಕಾನೂನು ಸಚಿವರು, ಆಮೇಲೆ ಶ್ರೀನಿವಾಸ್ ಪ್ರಸಾದ್ ಅವರು ಕಂದಾಯ ಸಚಿವರು, ಇವರಿಬ್ಬರ ಜೊತೆಯಲ್ಲಿ ಮಾತಾಡ್ಸಿಸಿ ಇದಕ್ಕೆ ಜಂಟಿ ಸರ್ವೆ ಆಗಬೇಕು ಅಂತಂತೆಲ್ಲ ಹೇಳಿವಿ. ಅದೆಲ್ಲ ಸರ್ವೆ ಆಗಿ ಆ ಸರ್ವೆನಲ್ಲಿ ತಹಶೀಲ್ದಾರ್ ಅವರು ರಿಪೋರ್ಟ್ ಕೊಡ್ತಾರೆ, ಈ 998 ಎಕರೆ 16 ಗುಂಟೆನೂ ಕಂದಾಯ ಭೂಮಿ ಆಗಿರುವುದು, ಇಲ್ಲೆಲ್ಲಿ ಅರಣ್ಯ ಅಂತ ನಮೂದಾಗಿರುವುದಿಲ್ಲ ಅಂತಂತ ಹೇಳ್ಬಿಟ್ಟು ಬರೆದು ಕೊಟ್ಟಿದ್ದಾರೆ. ಅದನ್ನು ಮತ್ತೇನು ನಾನು ಈಗ ಮೊನ್ನೆ ಮುಖ್ಯಮಂತ್ರಿಗಳು DC ಸಾಹೇಬ್ರಿಗೆ ಹೇಳಿ ಅವ್ರು ಫೋನ್ ಮಾಡಿ ಪಾಪ ಮಾತಾಡಿ ಅವ್ರಿಗೆ ಕಂಪ್ಲೀಟ್ ಡೀಟೇಲ್ ಕೊಟ್ಟಿದ್ದೀನಿ. ನಿಮ್ಮ ತೋಟಕ್ಕೆ ಬೆಂಕಿ ಬಿದ್ದುಬಿಡುತ್ತೆ, ಏನೇನೋ ವಿಚಾರಗಳು ಕೇಳ್ಪಟ್ವಿ, ಅದು ಹಾಗೆ ಆಗಿದ್ದ? ಇಲ್ಲ, ನೋಡಿ, ನಾವು ನೋಡಿ ತಿಳ್ಕೊಂಡು ಯಾವತ್ತು ನಾವು ಹೇಳ್ಬೇಕು. ನಾನು ಹೇಳೋದಾದ್ರೆ ನನಗೆ ಅಂತರ ಕಣ್ಣಲ್ಲಿ ಕಂಡಿದ್ದಿಲ್ಲ. ಬೆಂಕಿ ಹೊತ್ತು ಹುರಿದ ಮೇಲೆ ನಾನು ಅಲ್ಲಿ ಹೋಗಿರೋದು. ಪ್ರತಿ ಸಮಯನೂ ಹಾಗೇನೆ ಆಗಿದೆ. ಕೆಲವೊಬ್ರು ಮನ್ಸಿನ ನೋವಿಗೆ ಅವರು ಮಾತಾಡಿರ್ತಾರೆ, ನಾನು ಅದು ಹೇಳ್ತೇನೆ, ಯಾಕಂದ್ರೆ ನನಗೆ ಗೊತ್ತಿಲ್ದಿರ ನಾನು ಅದನ್ನ ಹೇಳ್ಬಾರ್ದು. ಅಷ್ಟು ಸರಿ ಒಂದ್ಸರಿ ಟ್ರಾನ್ಸ್ಫಾರ್ಮರ್ಗೆ ಇಟ್ಬಿಟ್ಟಿದ್ರು. ಅದು ನಮ್ಮ ತೋಟದ ಪಕ್ಕದಲ್ಲಿದೆ, ಟ್ರಾನ್ಸ್ಫಾರ್ಮರ್ಗೆ ಇಟ್ಟಿದ್ರು. ಹೋಗಿ ಆರಿಸಿ ಸಾಕಾಗಿ ಹೋಗ್ಬಿಡೋದು ಇವರೇ ನಮಗೆ. ಆಮೇಲೆ ನಾವು ಅದನ್ನ ಲೇಔಟ್ ಮಾಡಿದ್ವಿ. ಲೇಔಟ್ ಮಾಡಿ ನೇರವಾಗಿ ನೀವು ಉತ್ತರ ಕೊಡುವಂತ ವ್ಯಕ್ತಿ, ಆದ್ರೆ ತಂದೆ ವಿಚಾರದಲ್ಲಿ ಮೌನವಾಗೋದ್ರ ಅಂತ ನಾವು ಕೇಳ್ತಿಲ್ಲ. ಇವತ್ತು ಎಲ್ಲರೂ ಕೂಡ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆಗಳು ಕೇಳ್ಬರ್ತಾ ಇದೆ. ನೋಡಿ ಇವ್ರೆ, ನಾನೇನ್ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ ತಾಯಿಯವ್ರದ್ದು ಒಂದೇ ಒಂದು ಮಾತು, ನೋಡಪ್ಪ, ಇನ್ನೊಬ್ರಿಗೆ ನೋವು ಬರುವಂತ ಕೆಲಸ ಯಾವತ್ತೂ ಮಾಡಬಾರ್ದು. ನನಗೆ ನೀ ಮಾತು ಕೊಡೋದಾದ್ರೆ ನೀನು ಬಾಯಿ ತೆಗಿಬಾರ್ದು, ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕಾಗತ್ತೆ. ಇದೇ ನಿನ್ನ ತಲೆ ಬರಹ, ನೀನು ಅನ್ಭವಿಸ್ಬೇಕಾಗತ್ತೆ. ಅನ್ಭವಿಸ್ಕೊಂಡು ನೆಮ್ಮದಿಯಾಗಿರುವಂತಂತೇಳಿ ಅಷ್ಟೇ. ಈಗ ಅನ್ಭವಿಸ್ಕೊಂಬಂದ್ರ ಬಂದಲ್ಲಪ್ಪ, ಯಾರ್ಯಾರಿಗೂ ಹುಟ್ಟಿದವರು ಅಂತಾರೆ, ಇನ್ನೊಂದು ಹೇಳ್ತಾರೆ, ಮತ್ತೊಂದು ಹೇಳ್ತಾರೆ. ಏನು ಮಾಡಬೇಕು? ನನ್ನ ತಾಯಿಯವರ ಆತ್ಮ ಜೊತೆಲಿ ಮಾತ್ರ ಮಾತಾಡೋಕ್ಕೆ ಸಾಧ್ಯ. ಒಬ್ಬನೇ ಕೂತ್ಕೊಂಡು ಆಡೋಕ್ಕೆ ಸಾಧ್ಯ, ತಾಯಿ ನೋಡ್ಕೊಂಡು, ಬೇರೇನು ಮಾಡೋಕ್ಕೆ ಸಾಧ್ಯ? ಅದರಲ್ಲೇ ಕನ್ನಡಿಗರಿಗೆ ಖುಷಿ ಇದೆ ಅಂತಂತ ಹೇಳಿದ್ರೆ ನೀವು ಮಾತಾಡ್ರಿ, ನಾನೇನು ಹೇಳೋಕ್ಕಾಗತ್ತೆ? ಬೆಂಕಿ ಇಟ್ಟಿದ್ದ ಕಾರಣ ಅದನ್ನ ಒಕ್ಲೆಪ್ಸೋದಕ್ಕೆ? ಇಲ್ಲ, ಅಲ್ಲೇ ಅದೇ ನನಗೆ ಅದೇ ಇಟ್ಟಿದ್ದೋ ಬೆಂಕಿ ಬಿತ್ತೋ? ಇಟ್ಟಿದ್ದೇನೆ, ಅದು ಬೆಂಕಿ ಇಟ್ಟಿದ್ದೇನೆ. ಈಗ ಏನ್ ಮಾಡ್ತಾರೆ, ಸಿಗರೇಟ್ ಕುಡಿತೀವಿ ನೆಪದಲ್ಲಿ ಹಾಕ್ತಾರೆ, ಬಟ್ ತೆಂಗಿನ ಮರದ ಸುಳಿವರೆಗೂ ಇಟ್ಬಿಟ್ರು ಇವ್ರೆ. ಅದು ಸೊಲ್ಯೂಷನ್ ಎಲ್ಲ ಇದು ಮಾಡಿ ಆ್ಯಡ್ ಮಾಡಿದ್ದಾರೆ ಎಲ್ಲ. ಏನಿಲ್ಲ, ನನ್ನ ಕಣ್ಣಾರ ನಾನು ನೋಡಿರೋದು. ನೋಡಿ ನಾನೇನು ಹೆದರ್ಕೊಳ್ಳಲ್ಲ. ವಿಷ್ಣುವರ್ಧನ್ ಅವರು ಒಂದು ಫಂಕ್ಷನ್ಗೆ ಹೋಗಿದ್ವಿ, ವಿಷ್ಣುವರ್ಧನ್ ಅವರು, ಅಮ್ಮವರು, ನಾನು. ಈಗ ಹೋಗ್ಬಿಟ್ಟು ರಿಟರ್ನ್ ಬರುವಾಗ ಅದು ಹೆಂಗೆ ಅವರು ಪಾಪ ಹಿಂಗೆ ಅಂತ ಬರ್ತಾಯಿದ್ರಿ, ಒಳಗಡೆಯಿಂದ ಒಂದು ರೈಸರ್ ತೆಗೆದು ಹಿಂಗೆ ಬಂತ್ರಿ ಕೈ. ಅಯ್ಯಪ್ಪ ಸಡನ್ ಆಗಿ ಹಿಂದೆ ತೆಗೆದ್ಬಿಟ್ಟು ಈ ಕೈಯಲ್ಲಿ ಒಂದು ಬಿಟ್ರು. ಇದು ನಾನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬಾರ್ದು. ಇದು ನಾವು ಏನ್ ಉದ್ದೇಶ? ಇದು ಅಟ್ಯಾಕ್ ಆಗಿದೆ ನಿಮ್ಮ ಮೇಲೆ, ವಿಷ್ಣುವರ್ಧನ್ ಅವ್ರ ಮೇಲೆ. ಪಾಪ ಅವ್ರು ನಮ್ಮ ಹಿಂದೆನೆ ಬಂದ್ರು. ಇದನ್ನ ಕಣ್ಣಾರೆ ನೋಡಿದಲ್ವಾ? ಏನಕ್ಕಾಗಿದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಅದು ಅಭಿಮಾನಿಗಳು ಮಾತ್ರ ಅರ್ಥ ಮಾಡ್ಕೋಬೇಕು. ನಾ ಬೇರೆ ಏನ್ ಹೇಳಕ್ಕಾಗತ್ತೆ? ನಾನು ನಿಮ್ ಜೀವನದಲ್ಲಿ ತುಂಬಾ ತೊಂದರೆಗಳು ಕೊಟ್ಟಿದ್ದಾರೆ. ಆಯ್ತು, ನಮ್ಗೊಂದು ಶೂಟ್ ಔಟ್ ಆಯ್ತು ಶಾಂತಲಾ ಸಿಲ್ಕ್ ಹೌಸ್ ಅಲ್ಲಿ, ಕಾಪರ್ ಬುಲೆಟ್. ಅದು ಗಾಡಿ ಒಳ್ಳೆ ಗಾಡಿ, ಜಾಪನೀಸ್ ಗಾಡಿ, ಹೊಡೆದು ಮೇಲಕ್ಕೆ ಹೋಯ್ತು ಬುಲೆಟ್. ಅಮ್ಮನ್ ರೂಮ್ ಒಳಗಡೆ ಬಂದೆ, ಒಂದು ಫೋಟೋ ನೋಡಿದೆ. ಯಾವಾಗ ತೆಗೆದಿದೆ ಅದು ಫೋಟೋ? ಅದು ಟಿ ನಗರಲ್ಲಿ ಚೆನ್ನೈನಲ್ಲಿ ಇದ್ದಾಗ. ಅದೇನದು ಇದು ಸಿದ್ದಮ್ಮ ಅಂತ ಒಂದು ಪಿಕ್ಚರ್, ಅದು ಗುಂಡ್ ಸಿದ್ದಮ್ಮ ಅನ್ನೋ ಏನೋ ಒಂದು ಬರುತ್ತೆ. ಅದು ಆ ಟೈಮಲ್ಲಿ ಟಿ ನಗರ್ನಲ್ಲಿ ಪಾಂಡಿ ಬಜಾರಲ್ಲಿ ತೆಗ್ದಿರೋ ಫೋಟೋ. ಅಣ್ಣವ್ರ ಜೊತೆಲಿ ಎರಡು ಫೋಟೋಗಳಿದಾವಲ್ವಾ? ಹೌದು, ಒಂದು ಅಮ್ಮನು ಅವರು ನಾನು, ಇನ್ನೊಂದು ಯಜಮಾನ್ರು ನಾವು.
ಈಗ ಅಣ್ಣವರು ಸತ್ತಾಗ ಒಂದು ಕಂಠೀರವ ಸ್ಟುಡಿಯೋ ಹತ್ರ ಒಂದು ಇವತ್ತು ಕೂಡ ಅಪ್ಪು ಅವ್ರಿಗೂ ಕೂಡ ಆಗಿದೆ, ಮತ್ತೊಂದು ಕಡೆ ವಿಷ್ಣುವರ್ಧನ್ ಅವ್ರಿಗೂ ಕೂಡ ಸ್ಮಾರಕ ಆಗಿದೆ. ಅದಕ್ಕಿನ್ನೂ ಕೂಡ ನಡೀತಾನೆ ಇದೆ. ಅಮ್ಮ ಅವ್ರಿಗೆ ಏನಾದ್ರು ಸರ್ಕಾರದಿಂದ ಏನಾದ್ರು ನಿಮ್ಗೆ ಅನುಕೂಲ ಮಾಡ್ಕೊಡ್ತೀವಿ ಅಂತ ಏನಾದ್ರು ಕೇಳಿದ್ರ? ಕೇಳಿದ್ರು, ನಾನು ಹೇಳಿದೆ ಇಲ್ಲ, ಅವರ ಭೂಮಿ ಯಾರು ಕೇಳಿದ್ರು, ಏನಂತ ಕೇಳಿದ್ರು? ಮುಖ್ಯಮಂತ್ರಿಗಳು ಕೇಳಿದ್ರು ಅಂತ ಕಾಣಿಸುತ್ತೆ. ಏನು ಮಾಡ್ಕೊಡ್ಬೇಕಪ್ಪ? ಇಲ್ಲ ಸರ್, ನಾನು ಈ ತೋಟದಲ್ಲೇ ಅಮ್ಮವ್ರನ್ನ ನಾನು ನನ್ನ ಜೊತೆಲೇ ಇರಿಸ್ಕೋತೀನಿ, ದಿನ ಅವ್ರು ನೋಡ್ತಾ ಇರ್ತೀನಿ ನಾನು. ನನಗೆ ನಮ್ಮಮ್ಮ ನನ್ನ ಜೊತೆಲೇ ಇರಬೇಕು ಅನ್ನೋಂಥ ಆಸೆ ಇದೆ. ಅದು ಈ ಭೂಮಿಗೆ ಅವರೇ ಒಡೆಯರು, ಅವ್ರ ಒಡೆತನದ ಭೂಮಿನಲ್ಲಿ ಅವರೇ ಒಡೆತಿಯಾಗಿ ಸಂತೋಷವಾಗಿರಲಿ ಇಲ್ಲಿ ನನ್ನ ಜೊತೆಲಿ ಅನ್ನುವಂಥದ್ದು. ನಾನೇ ಸ್ಮಾರಕ ಮಾಡಿಸ್ತೀನಿ. ಇಷ್ಟೆಲ್ಲ ನಮಗೆ ಕಷ್ಟಪಟ್ಟು ನಮ್ಮನ್ನು ಸಾಕಿ ಬೆಳೆದು ಸಮಾಜದಲ್ಲಿ ಏನೋ ನಮ್ಮ ಯೋಗ್ಯತೆಗೆ ತಕ್ಕಂಗೆ ಒಂದು ವ್ಯಕ್ತಿತ್ವನ ಉಳಿಸ್ಕೊಟ್ಟಿದ್ದಾರೆ. ಆ ಉಳಿಸ್ಕೊಟ್ಟಿರೋದು ಅವ್ರ ವ್ಯಕ್ತಿತ್ವನ ಉಳಿಸ್ಬೇಕಾಗಿದ್ದು ನಮ್ಮ ಕರ್ತವ್ಯ. ಮೊನ್ನೆ ಕೂಡ ಶಿವಣ್ಣ ಅವ್ರು ಬಂದಿದ್ರು. ಹೌದು, ಧೈರ್ಯ ತುಂಬುವಂತ ಕೆಲಸವನ್ನ ಕೂಡ ಮಾಡಿದ್ರು. ರೀ, ನಾನೇ ಒಂದು ಮಾತು ಹೇಳ್ತಾ ಇದ್ದೀನಿ, ಪಾಪ ಮನೆಯಲ್ಲಿ ಅವರೇ 108 ಕನ್ಫ್ಯೂಷನ್ಸ್, 108 ಅಪ್ಸೆಟ್ಸು. ಅಲ್ಲೇ ಕೂತ್ರೆ ಮನುಷ್ಯನ್ ಗುಚ್ಚಿಡಿತದೆ. ಅಯ್ಯಪ್ಪ, ಈಚೆ ಕಡೆ ಬಂದು ಇಲ್ಲದೇ ಇರುವಂಥ ಒಂದು ಹುಮ್ಮಸ್ನ ತೋರಿಸ್ಕೊಂಡು ಒದ್ದಾಡ್ತಾ ಇದ್ದಾರೆ ಅಂತ ಅದು ನಮ್ಗೆ ಗೊತ್ತಾಗತ್ತೆ. ಇಂಥ ಒಳ್ಳೆ ಮನಸ್ಸಿರುವಂಥ ವಿನೋದ್ ರಾಜ್ ಅವರನ್ನ ಸ್ಯಾಂಡಲ್ವುಡ್ ಎಲ್ಲೋ ಒಂದ್ ಕಡೆ ಸರಿಯಾಗಿ ನೋಡ್ಕೊಂಡಿಲ್ವಾ? ಅಲ್ಲಿ ನೀವು ನೇರವಾಗಿ ಉತ್ತರ ಕೊಡ್ಬೇಕು. ಇಲ್ಲ ರೀ, ಪಾಪ ಅವ್ರಿಗೆ ನೋಡ್ರಿ, ಅಲ್ಲ ಅಂತ ಹಿಟ್ ಫಿಲಮ್ಗಳನ್ನ ಕೊಟ್ರಿ, ಆಮೇಲೆ ನೋಡಿದ್ರೆ ಎಲ್ಲೋ ಸೈಡ್ ಮಾಡಕ್ ಬಿಡ್ತಾ ಸ್ಯಾಂಡಲ್ವುಡ್ ನಿಮ್ಮನ್ನ. ಪಾಪ ಅವ್ರು ಸೈಡ್ ಮಾಡಿದ್ರು, ನಾವೇ ಸೈಡಲ್ಲಿ ನಿಂತ್ಬಿಟ್ಟು ಅಂತ ನನಗೆ ಗೊತ್ತಿಲ್ಲ. ಅದು ನಗುವಿನ ಹಿಂದೆ ನಾನಾ ಅರ್ಥಗಳು ಇದೆ. ಎಷ್ಟು ಜನ ಯಂಗ್ಸ್ಟರ್ಸ್ ಸೆಲೆಬ್ರಿಟಿಗಳು ಬರಲೇ ಇಲ್ಲ ಅಮ್ಮನ ಅಂತಿಮ ದರ್ಶನ ಪಡೆಯೋದಕ್ಕೆ. ಆ ವಿಚಾರದಲ್ಲಿ ಏನಾದ್ರು ಬೇಸರ ಇದೆಯಾ? ಪಾಪ ಇಲ್ಲ ರೀ, ಮನಸಾರ ಹೇಳ್ತಾ ಇದ್ದೀನಿ ರೀ. ಚೇಚೆ, ಯಾವತ್ತು ಯಾವ ಕಲಾವಿದ್ರ ಮೇಲೂ ಬೇಜಾರು ಪಟ್ಟಿಲ್ಲ ರೀ. ನಮ್ಮ ತಲೆ ಬರಹಕ್ಕೆ ಎಷ್ಟೋ ಸರಿ ನಾನು ಅಮ್ಮನ ಹತ್ರ ಜಗಳಾಡಿದ್ದೀನಿ. ಯಾಕಮ್ಮ ನನಗೆ ಮಾತ್ರ ಈ ಪರಿಸ್ಥಿತಿ ಬಂತು, ಏನಮ್ಮ ಅಂತಂತ ಎಷ್ಟೋ ಸರಿ ಕೇಳ್ತೀನಿ. ನೀನು ಅಲ್ಲಮ್ಮ ಅಂತ ಒಂದ್ಸರಿ ನಾನು ಅಂದೇ ಬಿಟ್ಟಿದ್ದೆ ನನ್ನ ತಾಯಿಗೆ. ನೀನಲ್ವೇನಮ್ಮ ಅದಕ್ಕೆ ಅಪ್ಪ ನಾನು ಹೌದಪ್ಪ ಅಂತ ಹತ್ಕೊಂಡ್ಬಿಟ್ಟು ಗೋಡೆಗೆ ಹೊಡ್ಕೊಂಡ್ಬಿಟ್ರು ನಮ್ಮ ತಾಯಿಯವ್ರ ತಲೆನ. ಎಷ್ಟು ನೋವಾಗತ್ತೆ ಅವ್ರು ನೋಡ್ರಿ. ಅಭಿಮಾನಿಗಳಾಗಲಿ ಟ್ರೋಲ್ ಮಾಡೋರಲ್ಲಾಗಲಿ ಒಳಗಡೆ ಅರ್ಥ ಮಾಡ್ಕೊಳ್ರಿ, ನೋವು ಹೆಂಗಿರುತ್ತೆ, ಜ್ವಾಲಾಮುಖಿ ಹೆಂಗೆ ಹತ್ತತ್ತೆ ಆರತ್ತೆ. ಬಾಯಿ ಮುಚ್ಕೊಂಡು ಸುಮ್ಮನೆ ಇದೀವಲ್ಲ, ನಿಮ್ಗೇನಾದರೂ ನಾವು ತೊಂದರೆ ಕೊಟ್ವಾ, ಕಾವೇರಿ ನೀರು ಬರೋದನ್ನೇನಾದರೂ ನಾವು ತಡೆದ್ಬಿಟ್ವಾ ನಿಮ್ಮ ಮನೆಗೆ ಬರುವಂಥದ್ದನ್ನು? ಹೇಳ್ರಿ, ನಿಮಗೆ ಏನೇನು ನೀವು ಆಕಾಂಕ್ಷೆಗಳಿತ್ತೋ ಅದಕ್ಕೆಲ್ಲ ನಾವೇನಾದರೂ ಮಣ್ಣು ಹಾಕಿದ್ವಾ? ಈ ಮೂಲಕ ನಾವೇನು ಹೊಂದ್ಕೊಂಡಿದ್ದಕ್ಕೆ ನೀವು ಯಾಕೆ ಅಷ್ಟೊಂದು ಇಲ್ಲದೆ ಇರುವಂಥದ್ದನ್ನ ಮಾತಾಡಿ ಪಡ್ತೀರಾ? ನನ್ನ ತಾಯಿಗೆ ನಾನೇ ಹಂಗೆ ಅಂದಾಗ ತಲೆ ಕೊಡ್ಕೊಂಡ್ಬಿಟ್ರೆ ಆಮೇಲೆ ಇಲ್ಲ ಕಣೋ ಇರೋ 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 ಅಂತ ಹೇಳಿದ್ರು. ಒಂದಲ್ಲ ಒಂದು ದಿವಸ ಸರಿ ಹೋಗೋದು, ಸುಮ್ಮನೆರಪ್ಪ ಅಂತಂತ ಹೇಳೋರು ಪಾಪ. ಅಮ್ಮ ಅಂತ ಬಂದಾಗ ನಾನು ಆ ಕ್ಷಣನ ನನ್ನ ಜೀವನದಲ್ಲಿ ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಇನ್ಸಿಡೆಂಟ್ ಬಂದಾಗ ಏನ್ ಹೇಳ್ತೀರಿ? ಯಾವ ಇನ್ಸಿಡೆಂಟ್ ನೆನಪಿಸ್ಕೊಳ್ತೀರಿ? ಒಂದೇ ಒಂದು ಮಾತು ಹೇಳೋರಮ್ಮ, ನೋಡೋ ನನಗೆ ಈ ಪ್ರಪಂಚದಲ್ಲಿ ನಿನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಕಂದ. ನನಗೆ ನೀನೇ ಪ್ರಪಂಚ. ನೀನಿಲ್ಲ ಅಂದರೆ ನಾನಿಲ್ಲ ಕಣೋ, ಅಷ್ಟೇ ಕಣೋ ನನ್ನ ಜೀವನ. ನಾನು ಅದನ್ನೇ ಹೇಳಿದೆ, ನೀನೇ ನನ್ನ ಪ್ರಪಂಚ, ನೀನಿಲ್ಲ ಅಂದರೆ ನಾನಿಲ್ಲ ಅಂತಂತ ಹೇಳಿದೆ. ದೇವ್ರು ನನ್ನನ್ನು ಕರ್ಕೊಂಡ್ಬಿಡ್ಬೇಕಾಗಿತ್ತು ರೀ, ಬಿಡಬಾರ್ದಾಗಿತ್ತು. ಯಾಕ್ರಿ ಬೇಕು? ಏನ್ರಿ ಕೋಟಿ ಮಾಡ್ಕೊಂಡು ಏನ್ರಿ ಮಾಡೋದು? ಇದೆ ರೀ, ಬಟ್ಟೆ ಹಾಕೊಳಕ್ ಇಷ್ಟ ಆಗ್ತಾ ಇಲ್ಲ, ಏನು ಬೇಡ ಅನ್ಸತ್ತೆ. ಇಲ್ಲಿ ಗಣೇಶ ಇದ್ದಾನೆ ಅಂತ ಇಟ್ಕೊಂಡು ಹಿಂಗೆ ಕಿತ್ ಬಿಸಾಕ್ಬಿಡ್ತೇವೆ, ಏನು ಬೇಡ ಅನ್ಸತ್ತೆ. ಏನ್ ಮಾಡ್ಬೇಕಂತ ತಗೊಂಡು ಹೇಳಿ, ನಮ್ಗೆ ಏನ್ ಮಾಡ್ಬೇಕೀಗ? ಯಾರವ್ರು ಹೇಳಕ್ ಈ ತರ ಕಿಂಡಲ್ ಮಾಡಕ್ ಜನ ಇದ್ದಾರೆ. ನನಗೆ ಇಷ್ಟೇ ಸರಿ ಇದು ಹಿಂಗ್ ಮಾಡ್ತಾರೆ. ಎಷ್ಟು ಜನ ಅನಾಥ ಮಕ್ಕಳು ಸೇರವ್ರೆ, ಹೊಟ್ಟೆಲಿ ಯಾರು ಹೊಟ್ಟೆಲಿ ಹುಟ್ಟಿ ಅಪ್ಪ ಅಮ್ಮ ಹೆಸರು ಹೇಳಕ್ ಗೊತ್ತಿಲ್ದಿರ ಯಾರೋ ಎಂತವ್ರೆ. ಅವ್ರನ್ನ ತಗೊಂಡೋಗಿ ನೀವು ಸಾಕ್ತೀರಾ? ಡೈಲಾಗ್ ಹೊಡಿತೀರಲ್ಲ, ಒಂದು ಅನಾಥ ಮಗನ್ ಸಾಕಣೆಯ ಕಟ್ಕೊಂಡೆ ಹೆಂಡ್ರಿ ಎತ್ಬಿಟ್ರೆ ಮಕ್ಕಳ ನಿಮ್ಗೆ ಸಾಕ್ರೆ ಹೋಗಿ ಅನಾಥ ಮಕ್ಕಳನ್ನ. ದೇಶದಲ್ಲಿ ಯಾಕೆ ಕಮ್ಮಿ ಬರ್ತದೆ? ದೇಶದಲ್ಲಿ ಯಾಕೆ ಕಷ್ಟ ಬರ್ತದೆ? ಸಾಕ್ರಿ ಅನಾಥ ಮಕ್ಕಳನ್ನ. ಯಾಕೆ ನಮ್ಗಳನ್ನೆಲ್ಲ ಬೇವರ್ಸಿಗಳು ಅಂತೀರಾ? ಸಾಕ್ರಿ, ತಗೊಂಡೋಗಿ ಸಾಕ್ರಿ. ಇಲ್ಲ ಮನ್ಸಿಗೆ ನೋವಾಗುವಂಗೆ ಚಿಚ್ಚಿ ಮಾತಾಡಕ್ ಹೋಗ್ಬಿಡ್ರಿ, ತಪ್ಪಾಗತ್ತೆ. ಅದು ಭಗವಂತ ಮೆಚ್ಚೋದಿಲ್ಲ. ಒಳ್ಳೇದು ಯಾವ್ದಾದ್ರು ಮಾತಾಡ್ರಿ. ಬೇಡ, ನಾನು ಹೇಳ್ತಾ ಇದ್ದೀನಲ್ಲ, ಸಮರಸವಾಗಿ ಪ್ರೀತಿಯಿಂದ ಹೋಗ್ಬಿಡೋಣ. ಆಗಿದ್ದು ನಮ್ಮೊಂದಿಗೆ ನಮ್ಮ ನೋವು ನಮ್ಮಲ್ಲೇ ಇರಲಿ. ನಿಮಗೇನು ಕಾಡ್ತಾ ಇದೆ? ಅದರಿಂದ ಏನ್ ಕಾಡ್ತಾ ಇದೆ? ಕಡೆದಾಗಿ ಏನ್ ಸಂದೇಶ ಕೊಡ್ತೀರಿ? ಏನು ಇಲ್ಲ, ಯಾರ ಮನ್ಸನ್ನು ದಯವಿಟ್ಟು ಯಾರು ನೋಯಿಸ್ಬೇಡಿ.
ಇದೇ ನನ್ನ ತಾಯಿಯ ಸಂದೇಶ.